ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ವಿಷ್ಣು ಸಹಸ್ರನಾಮ ಚಿಂತನೆಯ ಮುಂದಿನ ವಿಡಿಯೋಗೆ ಸ್ವಾಗತ. ಈಗ ನಾವು ವಿಷ್ಣು ಸಹಸ್ರನಾಮದಲ್ಲಿ 7ನೆಯ ಶ್ಲೋಕಕ್ಕೆ ಬಂದಿದ್ದೇವೆ. ಅಗ್ರಾಹ್ಯ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷಃ ಪ್ರತರ್ದನಃ ಪ್ರಭೂತಸ್ತ್ರಿಕಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಅಗ್ರಾಹ್ಯ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷಃ ಪ್ರತರ್ದನಃ ಪ್ರಭೂತಸ್ತ್ರಿಕಕುಬ್ಧಾಮ ಪವಿತ್ರಂ ಮಂಗಳಂ ಪರಂ. ಪದವಿಭಾಗ. ಅಗ್ರಾಹ್ಯಃ ಶಾಶ್ವತಃ ಕೃಷ್ಣಃ ಲೋಹಿತಾಕ್ಷಃ ಪ್ರತರ್ದನಃ ಪ್ರಭೂತಃ ತ್ರಿಕಕುಬ್ಧಾಮ ಪವಿತ್ರಂ ಮಂಗಳಂ ಪರಂ ಅಂತ ಹೇಳಿ, ಇಲ್ಲಿ ಉಚ್ಚಾರಣೆ ಮಾಡುವಾಗ ಹೇಗೆ ಅದನ್ನ ಸೂಕ್ಷ್ಮವನ್ನ ಗಮನಿಸಿಕೊಂಡು ಮೊದಲಿಗೆ ಹೋಗೋಣ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ, ಶಕಾರದ ಹಿಂದೆ ವಿಸರ್ಗ ಬಂದಾಗ ಅಗ್ರಾಹ್ಯ ಶಾಶ್ವತಃ ಅಂತ ಬಿಡಿಸಿ ಹೇಳಬಾರದು. ಶ್ಲೋಕ ಒಟ್ಟಿಗೆ ಹೇಳುವಾಗ ಅಗ್ರಾಹ್ಯ ಶಾಶ್ವತ ಕೃಷ್ಣೋ, ಅಲ್ಲಿ ವಿಸರ್ಗ ಬದಲು ಶಾಗೆ ಶಾವತ್ತು ಕೊಟ್ಟು ಅಲ್ಲಿ ಉಚ್ಚಾರಣೆ ಬರುತ್ತೆ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ. ಆಮೇಲೆ ಇಲ್ಲಿ ಲೋಹಿತಾಕ್ಷ ಪ್ರತರ್ದನಃ ಅಂತೇಳಿ, ಅಲ್ಲಿ ಪ ಹಿಂದೆ ವಿಸರ್ಗ ಬಂದಾಗ ಅದು ಲೋಹಿತಾಕ್ಷ ಪ್ರತರ್ದನಃ ಅಂತ ಹೇಳೋದಲ್ಲ, ಲೋಹಿತಾಕ್ಷ ಪ್ರತರ್ದನಃ ಅಂತ. ಅಲ್ಲಿ ಫ ಸ್ವಲ್ಪ ಲೈಟಾಗಿ ಫ ಕೇಳಿಸುತ್ತಲ್ಲಿ ಲೋಹಿತಾಕ್ಷ ಪ್ರತರ್ದನಃ ಅಂತ. ಮುಂದೆ ಪ್ರಭೂತಸ್ತ್ರಿ ಕಕುಬ್ಧಾಮ, ಅಲ್ಲಿ ಪ್ರಭೂತಃ ಇದ್ದಿದ್ದು ವಿಸರ್ಗ ಹೋಗಿ ತಾ ಜಾಗದಲ್ಲಿ ವಿಸರ್ಗದ ಜಾಗದಲ್ಲಿ ಸಕಾರ ಬಂದು ಕುತ್ಕೊಳ್ಳುತ್ತೆ. ಒಟ್ಟಿಗೆ ಹೇಳುವಾಗ ಅಲ್ಲಿ ಪ್ರಭೂತಸ್ತ್ರಿ ಕಕುಬ್ಧಾಮ ಅಂತ ಹೇಳಬೇಕು. ಇಲ್ಲೂ ಅಷ್ಟೇ ಕಕುಪ್ ಧಾಮ ಅಂತಿದ್ದು ಪ ಬದಲು ಬಾ ಬಂದು ಕೂತ್ಕೊಳ್ಳುತ್ತೆ. ಒಟ್ಟಿಗೆ ಹೇಳುವಾಗ ಸಂಯೋಜನೆ ಆದಾಗ, ಎರಡು ಶಬ್ದಗಳ ಸಂಯೋಜನೆ ಆದಾಗ ಅದು ಕಕುಬ್ಧಾಮ ಅಂತ ಆಗುತ್ತೆ. ಇದನ್ನು ಗಮನಿಸ್ಕೊಂಡು ಮುಂದೆ ಹೋಗೋಣ. ಈಗ ಈ ಶ್ಲೋಕದ ಮೊದಲನೆಯ ನಾಮ ಅಗ್ರಾಹ್ಯ ಅಂತ ಹೇಳಿ. ಹಿಂದಿನ ಶ್ಲೋಕಗಳಲ್ಲಿ ನಾವು ಅಪ್ರಮೇಯ ಅಂತ ಕೇಳಿದ್ವಿ. ಅಪ್ರಮೇಯ ಅಂದರೆ ಚೆನ್ನಾಗಿ ಪೂರ್ತಿಯಾಗಿ ತಿಳಿಲಿಕ್ಕೂ ಸಾಧ್ಯ ಇಲ್ಲ, ಪೂರ್ತಿಯಾಗಿ ತಿಳಿದು ಇನ್ನೊಬ್ರಿಗೆ ನಾವು ಏನೇನು ತಿಳಿದಿದ್ದೀವಿ ಅದನ್ನ ಪೂರ್ತಿಯಾಗಿ ಹೇಳೋದಕ್ಕೂ ಸಾಧ್ಯ ಇಲ್ಲ ಅಂಥೇಳಿ. ಪ್ರಮೇಯ ಅಂದರೆ ನಾವು ಇದೆಲ್ಲ ಥಿಯರಮ್ ಅಂತೆಲ್ಲ ಕೇಳಿರ್ತೀವಿ. ಬೇರೆ ಬೇರೆ ಗಣಿತದಲ್ಲಿ ಆಗಲಿ ವಿಜ್ಞಾನದಾಗಲಿ ಥಿಯರಮ್ಸ್ ಅಂತ ಇರುತ್ತಲ್ಲ, ಆ ಥರ ಇದು ಪ್ರಮೇಯ. ಅಂದರೆ ಪೂರ್ತಿಯಾಗಿ ಹೇಳಿ ಮುಗಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅದು ಅಪ್ರಮೇಯ ಅಂತ ಹೇಳಿ. ಇದು ಅಗ್ರಾಹ್ಯ ಅಂತ ಹೇಳಿ, ಅಂದರೆ ಗ್ರಹ ಅಂದರೆ ನಮ್ಮ ಇಂದ್ರಿಯಗಳು. ಆ ಇಂದ್ರಿಯಗಳಿಂದ ಇದನ್ನ ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನಾವು ಸೆಳ್ಕೊಳ್ತೀವಿ, ನಮ್ಮ ಇಂದ್ರಿಯಗಳ ಮೂಲಕ ಅದನ್ನ ಪೂರ್ತಿಯಾಗಿ ತಿಳ್ಕೊಳ್ತೀವಿ ಅಂತ ಹೇಳಲಿಕ್ಕೆ ಇದು ಸಾಧ್ಯ ಇಲ್ಲ ಅಂತ ಹೇಳಿ. ಅದು ಗ್ರಾಹ್ಯ ಅಂದರೆ ಗ್ರಹಗಳಿಗೆ ಸಿಗುವಂಥದ್ದು ಗ್ರಾಹ್ಯ. ಅಂದರೆ ನಮ್ಮಲ್ಲಿ ನಮ್ಮ ಇಂದ್ರಿಯಗಳು ಅದು ಗ್ರಹಗಳು. ಅವತ್ತು ನಾವು ನೋಡಿದ್ವಿ ಹಿಂದಿನ ಶ್ಲೋಕದಲ್ಲಿ ಗ್ರಹ ಉಪಗ್ರಹ ಅಂತ ಹೇಳಿ, ತನ್ಮಾತ್ರೆಗಳು ಇಂದ್ರಿಯಗಳು ಅಂತೆಲ್ಲ ಹೇಳಿ. ಅದರಲ್ಲಿ ಈಗ ನಮ್ಮ ಗ್ರಹಗಳೇನೇನಿದೆ ಆ ಯಾವುದೇ ಗ್ರಹದಿಂದಲೂ ಇದು ಅಗ್ರಾಹ್ಯ ಅಂದರೆ ಅದನ್ನ ಇಂದ್ರಿಯಗಳಿಂದ ಅದನ್ನ ಹಿಡ್ಕೊಳ್ತೀನಿ ಅಂತ, ಅದ್ರ ಪೂರ್ತಿಯಾಗಿ ತಿಳ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅಗ್ರಾಹ್ಯ ಅಂತ. ಇಲ್ಲಿ ಹೆಚ್ಚು ಕಮ್ಮಿ ಅಪ್ರಮೇಯ ಥರನೇ ಅರ್ಥ ಇದೆ. ಅಂದರೆ
ಇಲ್ಲಿ ಏನಂದ್ರೆ ಇನ್ನೊಂದು ವಿಶಿಷ್ಟ ಅರ್ಥ ಏನಂದ್ರೆ ಫಿಸಿಕಲ್ ಆಗಿ ಆಯ್ತಪ್ಪ, ನಾನು ಆಸ್ ಎ ಕಾನ್ಸೆಪ್ಟ್ ಅವನನ್ನು ತಿಳ್ಕೊಳಕ್ಕಾಗ್ಲಿಲ್ಲ, ಆಯ್ತು. ಯಾವುದೋ ಒಬ್ಬ ವ್ಯಕ್ತಿ ನನ್ನ ಜೊತೆಗೆ 10 ವರ್ಷ ಇದ್ರು ಅವ್ರ ಬಗ್ಗೆ ತಿಳ್ಕೊಳಕ್ ಆಗ್ಲಿಲ್ಲ, ನನಗೆ ತಿಳ್ಕೊಳಕ್ ಆಗಲ್ಲ ಕೆಲವು ಸತಿ, ಆ ತರ ವ್ಯಕ್ತಿತ್ವ ಇರುತ್ತೆ ಕೆಲವ್ರದ್ದು. ಅವ್ರನ್ನ ಈಗ ಹಿಡ್ಕೊಂಡಂಗೆ ನಾನು ಫಿಸಿಕಲ್ ಆಗಾರ ಹೋಗಿ ಹಿಡ್ಕೊಳ್ಲಿಕ್ಕೆ ಸಾಧ್ಯ ಇದೆಯಾ? ನಾನು ಕಟ್ಟಾಕಿ ತಂದು ಮನೇಲಿ ಕೂಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಅಂದ್ರೆ ಈ ಕೆಲವರು ಹೇಳ್ತಾರಲ್ಲ, ಅವ್ರ ಮನೇಲಿ ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿದ್ದಾಳೆ ಅಂತ ಹೇಳಿ. ಅಂದ್ರೆ ವಿಪರೀತ ಶ್ರೀಮಂತರು, ಲೆಕ್ಕ ಇಲ್ದಷ್ಟು ಸಂಪತ್ತಿರೋರಿಗೆ ಹಂಗೆ ಹೇಳ್ತಾರೆ, ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿದ್ದಾಳೆ ಅಂದ್ರೆ ಲಕ್ಷ್ಮಿ ಅವ್ರ ಮನೆಯಿಂದ ಎದ್ದೋಗಿಲ್ಲ, ಅಲ್ಲೇ ಇದ್ದಾಳೆ ಅಂತ ಹೇಳಿ. ಹಾಗೆ ನಾವು ಭಗವಂತನ್ನು ಏನಾದ್ರು ಕಟ್ಟಾಕಿ ಮನೇಲಿ ಕೂಡಾಕೊಳ್ಳಿಕ್ ಸಾಧ್ಯ ಇದೆ, ಫಿಸಿಕಲ್ ಆಗಿನಾರ ನಾನು ಹಿಡ್ಕೊಳ್ಬೋದಾ ಅಂತಂದ್ರೆ ಅದಕ್ಕೂ ಕೂಡ ಅವಕಾಶ ಇಲ್ಲ. ಹಂಗಾಗಿ ಅಗ್ರಾಹ್ಯ ಅಂತ ಹೇಳಿ, ಭೌತಿಕವಾಗಿ ಆಗಲಿ. ಯಾಕೆಂದ್ರೆ ಭೌತಿಕವಾದ ಅಸ್ತಿತ್ವವೇ ಇಲ್ಲದ ಜ್ಞಾನಾನಂದಮಯವಾದ ಒಂದು ರೂಪವನ್ನ ಭೌತಿಕವಾಗಿ ಹಿಡಿದಿಟ್ಕೊಳ್ಳೋದು ಹೇಗೆ ಸಾಧ್ಯ? ಹಾಗಾಗಿ ಅದು ಅಗ್ರಾಹ್ಯ ಅಂತ ಹೇಳಿ. ನಾವು ಮುಂದೆ ಕೆಲವು ಅವತಾರ ರೂಪಗಳಲ್ಲಿ ಅಗ್ರಾಹ್ಯ ಅಂತ ಅದನ್ನ ಹೇಗೆ ಅನ್ನೋದನ್ನ ವಿತ್ ಇಲ್ಲಿ ಏನಂತೆ ಎಕ್ಸಾಂಪಲ್ಸ್ ಅದ್ರ ಮೂಲಕ ತಿಳ್ಕೊಳ್ಳೋಣ. ನಮಗೆ ಎಲ್ಲದಕ್ಕೂ ಭಾಗವತ ಮತ್ತೆ ಮಹಾಭಾರತಗಳೇ ಎಲ್ಲದಕ್ಕೂ ಆಧಾರ. ಅದರಲ್ಲಿರೋ ಕೆಲವು ಉದಾಹರಣೆಗಳನ್ನು ನೋಡಿಕೊಂಡು ಈ ನಾಮವನ್ನ ಅರ್ಥ ಮಾಡ್ಕೊಳ್ಳೋಣ. ಅಗ್ರಾಹ್ಯ ಅಂದ್ರೆ ಹಿಡಿತಕ್ಕೆ ಸಿಗದೆ ಇರೋನು. ಮೊದಲಿಗೆ ಕೃಷ್ಣ ಹುಟ್ಟಿದ ಆರಭ್ಯ, ಹುಟ್ಟುತ್ತಿದ್ದಂತೆಯೇ ಕಂಸ ಶುರು ಮಾಡಿದ ಇವನ್ನ ಹಿಡ್ಕೊಳ್ಬೇಕು ಅಂತ ಹೇಳಿ. ಕಂಸನ ಅವನ ಅನುಯಾಯಿಗಳು, ಅಸುರರು, ರಾಕ್ಷಸರು ಯಾರ್ಯಾರು ಒಬ್ರಲ್ಲ ಇಬ್ರಲ್ಲ ಅಂತ ಹೇಳಿ ಎಷ್ಟೊಂದು ಜನ ಬಂದರು. ಶಕಟಾಸುರ ಬಂದ, ಧೇನುಕಾಸುರ ಅಂತ ಬಂದ, ತೃಣಾವರ್ತ ಅಂತ ಬಂದ, ಬಕಾಸುರ ಬಂದ, ಅಘಾಸುರ, ಒಬ್ರಲ್ಲ ಇಬ್ರಲ್ಲ ಅಂತ ಹೇಳಿ ಅಷ್ಟು ಜನ ಬಂದ್ರು. ಅವ್ರನ್ನೆಲ್ಲವನ್ನು ಕೂಡ ಅವನನ್ನ ಹಿಡಿಲಿಕ್ಕೆ ಅಂತ ಬಂದ್ರು, ಕರ್ಷಣೆ ಮಾಡಲಿಕ್ಕೆ. ಅದು ಅವರಿಂದ ಯಾರ ಕೈಲೂ ಅವನು ಹಿಡಿತಕ್ಕೆ ಸಿಗ್ಲಿಲ್ಲ. ಕೊನೆಗೆ ಅವರೇ ಬಲಿಯಾದರು ಅವನಿಗೆ. ಅವನು ಕೃಷ್ಣ, ಅವನಿಗೆ ಎಲ್ಲರೂ ಬಲಿಯಾದರು. ಅದು ಕೃಷ್ಣ ರೂಪದಲ್ಲಿ ನಾವು ಕೃಷ್ಣ ಅವತಾರದಲ್ಲಿ ನೋಡುವಾಗ. ಅಂದ್ರೆ ಹುಟ್ಟದಾಗಿಂದಲೂ ಅವನ್ನೆಲ್ಲ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತೆ ಸ್ವಲ್ಪ ಬೆಳೀತಿದ್ದಂಗೆ ಮತ್ತೆ ತಾಯಿ ಅವನು ಕೊಡಬಾರ್ದ ಕಾಟ ತಡಿಲಿಕ್ಕಾಗದೆ ಇವ್ನಿಗೆ ಹೆಂಗಾರ ಮಾಡಿ ಕಟ್ಟಾಕ್ಬಿಡ್ಬೇಕು. ಎಷ್ಟು ಕಾಟ ಕೊಡುತ್ತೆ ಮಗು, ಹೆಂಗೆ ತಡ್ಕೊಳ್ಳೋದು? ಒಂದು ಮೊಸರು ಗಡಿಗೆ ಉಳಿಯಲ್ಲ, ಒಂದು ಬೆಣ್ಣೆ, ಮಜ್ಜಿಗೆ, ಹಾಲು ಏನೂ ಉಳಿಯಲ್ವಲ್ಲ ಈ ಮಗು ಕೈಲಿ, ಕಟ್ಟಾಕ್ಬಿಡ್ಬೇಕು ಅಂತ ಹೇಳಿ ಅವನು ಕಟ್ಟಾಕಕ್ಕೆ ಅವನ ಹಿಂದೆ ಓಡೋದ್ರೆ ಅವನು ಕೈಗೆ ಸಿಗ್ಲಿಲ್ಲ ಮೊದಲಿಗೆ. ಸರಿ ಕೂತ್ಕೊಂಡು ಹತ್ಲು, ಅಯ್ಯೋ ಈ ಮಗು ಕೈಗೂ ಸಿಗಲ್ವಲ್ಲಪ್ಪ, ಎಷ್ಟು ಗೋಳೈಕೋತಿಯಲ್ಲೋ ಅಂತೇಳಿ ಅಮ್ಮ ಹತ್ತಿದ್ದು ನೋಡಿ ಹತ್ರ ಬಂದ ಕೃಷ್ಣ. ಅಂತೂ ಕೈಗೆ ಸಿಕ್ಕ. ಮೊದಲು ಕೈಗೆ ಸಿಗದೆ ಇರೋನು ಮತ್ತೆ ಬಟ್ಟೆ ತಗೊಂಡು ಬಿಗಿಲಿಕ್ಕೆ ಬಂದ್ಲು ಆ ತಾಯಿ. ಅಂದ್ರೆ ದಾರಗಳನ್ನೆಲ್ಲ ಸೇರಿ, ಎಷ್ಟೇ ದಾರಗಳನ್ನ ಅದು ಸೇರಿ ಗಂಟು ಹಾಕಿ ತಂದ್ರು ಕೂಡ ಕೊನೆಯಲ್ಲಿ ತುದಿ ಒಂದಕ್ಕೊಂದು ಮೀಟ್ ಆಗ್ತಾನೆ ಇಲ್ಲ. ಎಷ್ಟು ಉದ್ದದ ಹಗ್ಗ ತಂದ್ರು ಸಾಕ್ತಾ ಇಲ್ವಲ್ಲ ಅಂತ ಹೇಳಿ ಕೊನೆಗೆ ನೀನ್ ಏನಪ್ಪ ಹಿಂಗೆ ಗೋಳೈಕೋತೆ, ಅವನಿಗೊಂದು ಕಟ್ಟಾಕಕ್ಕೂ ಆಗಲ್ಲ, ಎಷ್ಟು ಗೋಳೈಕೋತೆ ಅಂದ್ರೆ ಸರಿ ಅದಕ್ಕೂ ಬಗ್ತೀನಿ ಅಂತ ಹೇಳಿ ಪ್ರೀತಿಗಷ್ಟೇ, ಪ್ರೀತಿಯ ಕಟ್ಟಿಗಷ್ಟೇ ಬಗ್ಗಿದ ಕೃಷ್ಣ. ಕೊನೆಗೆ ಒಂದು ಅವಳಿ ವೃಕ್ಷಗಳಿದ್ವು, ಅದಕ್ಕೆ ಕಟ್ಟ ಹಾಕಿದ್ಲು ಒಂದು ವರ್ಳ್ಕಲ್ ಜೊತೆಗೆ. ಆ ವರ್ಳ್ಕಲ್ನೆಲ್ಲ ಎಳೆದು ಕೊನೆಗೆ ಆ ವರ್ಳ್ಕಲ್ನು ಎಳೆದ ಆ ಮರಗಳನ್ನೆಲ್ಲ ಬೀಳಿಸ್ದ. ಅದರಿಂದ ನಳಕೂಬರ ಮಣಿಗ್ರೀವ ಅಂಥೇಳಿ ಯಾರೋ ಗಂಧರ್ವರು ಉದ್ಧಾರ ಆಯಿತು. ಅಂದರೆ ಭಗವಂತ ಯಾವುದೇ ಕಟ್ಟುಪಾಡುಗಳಿಗೆ ಸಿಗಲ್ಲ, ಅಂದರೆ ಬಂಧನಗಳಿಗೆ, ಗ್ರಹಣಕ್ಕೆ, ಯಾರ ಹಿಡಿತಕ್ಕೂ ಸಿಗದೆ ಇರೋವನು ಒಮ್ಮೆ ಪ್ರೀತಿಯ ಹಿಡಿತಕ್ಕೆ ಬಂದಾಗ ಯಾರ್ದೋ ಉದ್ಧಾರ ಆಯಿತು. ಹಾಗೆ ತಾಯಿಯ ಹಿಡಿತಕ್ಕೆ ಸಿಗಲಿಲ್ಲ ಕಂಸನ, ಅವನ ಜೊತೆ ಅಸುರರ ಯಾರ ಹಿಡಿತಕ್ಕೂ ಸಿಗಲಿಲ್ಲ, ಅವರ ತಾಯಿಯ ಹಿಡಿತಕ್ಕೂ ಸಿಗಲಿಲ್ಲ. ಕೊನೆಗೆ ಸ್ವಲ್ಪ ದೊಡ್ಡವನಾದ, ಯುವಕನಾದ, ಗೋಪಿಕೆಯರೆಲ್ಲ ಇವನು ಹಿಡಿಲಿಕ್ಕೆ ಟ್ರೈ ಮಾಡಿದ್ರು. ಯಾರು ಎಷ್ಟು ಗೋಪಿಕೆಯರು ಅವರ ಪ್ರೀತಿಯ ಬಂಧನದಿಂದನೋ ಅಥವಾ ಮೋಹ ಬಾಹುಬಂಧನಲ್ಲೋ ಅವನು ಕಟ್ಟ ಹಾಕ್ತೀನಿ ಅಂತ ಪ್ರಯತ್ನಿಸಿದ್ರೆ ಅದಕ್ಕೂ ಕೂಡ ಆಗಲಿಲ್ಲ. ಇದು ಎಷ್ಟು ಚೆನ್ನಾಗಿ ಚಿತ್ರಿತವಾಗುತ್ತೆ ಭಾಗವತ 10ನೇ ಸ್ಕಂದದಲ್ಲಿ. ಅಂದರೆ ಗೋಪಿಗೀತ ಅಂತ ಕೇಳಿದ್ದೀವಿ. ಅದರಲ್ಲಿ ಅವರು ಮೊದಲಿಗೆ ಅವ್ರಿಗೆ ಪರಿಸ್ಥಿತಿ ಹೆಂಗಾಗಿರುತ್ತೆ ಅಂದರೆ, ಕೃಷ್ಣ
ಎಲ್ಲರ ಜೊತೆ ಅಷ್ಟು ಕ್ಲೋಸ್ ಆಗಿರ್ತಿದ್ದ. ಎಲ್ಲಿ ಅವನಿಗೆ ಕೃಷ್ಣ ನನ್ನವನು ಅಷ್ಟೇ, ನಾನು ಹೇಳ್ದಂಗೆ ಕೇಳ್ತಾನೆ, ನನ್ನ ಮೋಹದ ಬಲೆಗೆ ಬಿದ್ದಾಯ್ತು ಕೃಷ್ಣ, ಇನ್ನ ಯಾರ ಹಿಡಿತಕ್ಕೂ ಸಿಗೋನಲ್ಲ, ನಾನು ಹೇಳ್ದಂಗೆ ಕೇಳ್ತಾನೆ ಅಂತ ಹೇಳಿ. ಒಬ್ಳು ಕಾಲು ನೋವು ಅಂತ ಕಾಲು ಹೊತ್ತಿಸ್ಕೊಂಡ್ರೆ ಇನ್ನೊಬ್ಳು ನನಗೆ ಕಾಲು ನೋವ್ತಾ ಇದೆ ಅಂತ ಹೇಳಿ ಹೊತ್ತಿಸ್ಕೊಂಡು ಹೋಗ್ತಾ ಇದ್ಲು, ಎತ್ಕೊಂಡು ಹೋಗು ನನ್ನ, ಅಲ್ಲಿ ಬಿಡು ಇಲ್ಲಿ ಬಿಡು ಅಂತ ಹೇಳಿ. ಈ ರೀತಿಯಾಗಿ ಆ ಕೃಷ್ಣನ ಸಾಮೀಪ್ಯ ಸಾನ್ನಿಧ್ಯ ಅನ್ನೋದು ಆ, ಈ ಒಂದು ನಾಣ್ಣುಡಿ ಇದೆ, ಅಂದ್ರೆ ಪ್ರಾವರ್ಬ್ ಅಂತಾರಲ್ಲ, ಸಂಸ್ಕೃತದಲ್ಲಿದೆ ಒಂದು, ಮಲೆಯೇ ಭಿಲ್ವ ಪುರಂಧ್ರಿ ಚಂದನ ಕಾಷ್ಟಂ ಇಂಧನಂ ಕುರುತೆ ಅಂತ ಹೇಳಿ. ಅಂದ್ರೆ ಈ ಮಲೆಯ ಪರ್ವತ ಅಂದ್ರೆ ನಮ್ಮ ಈ ವೆಸ್ಟರ್ನ್ ಘಾಟ್ಸ್ ಅಂತ ಏನಿದೆ, ಗಂಧದ ಮರ ಹೇರಳವಾಗಿ ಸಿಗೋದು, ಅಲ್ಲಿ ಚಂದನ ಕಾಷ್ಠ ಸಿಕ್ಕರೆ ಅದನ್ನ, ಅದು ಎಷ್ಟು ಬೆಲೆ ಬಾಳುವಂಥದ್ದು, ಅದು ಆಕೆಗೆ ಅರಿವಿಲ್ಲ. ಅದನ್ನು ಕೂಡ ಒಲೆಗೆ ಒಟ್ಟಿ ಏನೋ ನೀರು ಕಾಯಿಸಕ್ಕೋ ಅಡುಗೆ ಮಾಡೋಕ್ಕೋ ಬಳಸ್ತಾಳೆ, ಅದನ್ನು ಕಟ್ಟಿಗೆ ಥರ ಬಳಸ್ತಾಳೆ ಅಂಥೇಳಿ. ಹಾಗೆ ಆ ಥರ ಅವನ ಸಾಮೀಪ್ಯ ಅನ್ನೋದು ಅತಿಯಾದರೆ ಅಮೃತ ವಿಷವಾಗುತ್ತೆ ಅಂತಾರಲ್ಲ, ಆ ರೀತಿಯಾಗಿ ಆಗಿತ್ತು. ಅವಾಗ ಏನು ಮಾಡ್ದ, ಓ ಆಯಿತು, ನನ್ನನ್ನು ನೀವು ಕಟ್ಟಾಕಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ, ಸರಿ ಅಂಥೇಳಿ ಇದ್ದಕ್ಕಿದ್ದಂಗೆ ಮಾಯ ಆದ. ಸುಮ್ಮನೆ ಮಾಯ ಆದ್ನ ಇಲ್ಲ, ಅವ್ರು ಎಲ್ಲರೂ ನೋಡ್ತಿದ್ದಂಗೆ ಯಾರೋ ಒಬ್ಳಿ ಜೊತೆ ಹೊರಗಡೆ ಹೋದಂಗೆ ತೋರಿಸ್ಕೊಂಡ. ಅಲ್ಲಿ ನೋಡಿದ್ರೆ 2 ಹೆಜ್ಜೆಗಳು, ಒಂದು ಗಂಡಿನ ಹೆಜ್ಜೆ ಸ್ವಲ್ಪ ದೊಡ್ಡ ಗಾತ್ರದ್ದು, ಇನ್ನೊಂದು ಹೆಣ್ಣಿನ ಹೆಜ್ಜೆ ಅಲ್ಲೆಲ್ಲ ಹೋಗಿ ಕಾಡಿನಲ್ಲಿ ಮರೆ ಆದಂಗೆ ಕಾಣಿಸ್ತು. ಇವ್ರಿಗೆಲ್ಲ ಆ ಸಂಕಟ, ಕೃಷ್ಣ ಕಾಣಲಿಲ್ಲ ಅಂತ ಹೇಳಿ ಮತ್ತೆ ಹೊಟ್ಟೆ ಕಿಚ್ಚು, ಅಲ್ಲ ನನ್ನನ್ನು ಬಿಟ್ಟು ಇನ್ಯಾರ್ದು ಹಿಂದೆ ಹೋಗ್ಬಿಟ್ನಲ್ಲ, ನಾನು ಇಷ್ಟೆಲ್ಲ ಮೋಹಪಾಶ, ನಂದು ಏನೂ ಆಗ್ತಾ ಇಲ್ವಲ್ಲ ಇಲ್ಲಿ ಅಂತ ಹೇಳಿ ಆ ಸಂಕಟ, ಕಾಡಿನ ಮಧ್ಯದಲ್ಲಿದ್ದಾರೆ, ರಾತ್ರಿ ಹೊತ್ತು ಭಯ ಆಗ್ತಾ ಇದೆ, ಕೃಷ್ಣ ಕೈ ಬಿಟ್ಟು ಹೋದ ಅಂತ ಹೇಳಿ ಸಂಕಟ ಆಗ್ತಾ ಇದೆ. ಒಂದು ನಾನಾ ರೀತಿಯಲ್ಲಿ ಅವರು ಗೋಳಾಡ್ತಾರೆ, ಬೈತಾರೆ, ಅವನು ಹೊಗಳ್ತಾರೆ. ಮೊದಲಿಗೆ ಜಯತಿ ತೇದಿಕಂ ಜನ್ಮನ ವ್ರಜಃ ಶ್ರೇಯತ ಇಂದಿರ ಸಾಧು ತತ್ರ ಹಿ ಅಂತ ಹೇಳಿ. ಆಮೇಲೆ ಮುಂದೆ ಹೇಳ್ತಾರೆ, ನಿನ್ನೇನು ನಾನು ಸಾಮಾನ್ಯ ಅವನು ಅಂತ ತಿಳ್ಕೊಂಡಿಲ್ಲ, ನೀನು ಯಾರು ಅಂತ ನಮಗೆ ಗೊತ್ತು, ನೀನು ಒಬ್ಬ ಸುಮ್ಮನೆ ಒಂದು ಹುಡುಗ ಅಂತ ನಾನು ನಿಮ್ಮನ್ನ ಹಿಡಿಲಿಕ್ಕೆ ಬಂದಿದ್ದವರಲ್ಲ ಅಂತ. ಅದು ಹೇಗೆ ಹೇಳ್ತಾರೆ ಅಂತಂದ್ರೆ, ನ ಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನ ಮಂತರಾತ್ಮದೃಕ್ ವಿಕನ ಸಾರ್ಥಿತೋ ವಿಶ್ವಗುಪ್ತಯೇ ಸಖ ಉದಯಿವಾನ್ ಸಾತ್ವತಾಂಕುಲೆ ಅಂತೆಲ್ಲ ಹೊಗಳ್ತಾರೆ. ನ ಖಲು ಗೋಪಿಕಾ ನಂದನೋ ಭವಾನ್, ನೀನು ಆ ಗೋಪಿ ಮಗ ಅಲ್ಲ ಅಂತ ನನಗೆ ಗೊತ್ತು, ನೀನು ಇಡೀ ಲೋಕವನ್ನು ಉದ್ಧಾರ ಮಾಡೋಕ್ಕೋಸ್ಕರ ಬ್ರಹ್ಮನಿನ್ ಪ್ರಾರ್ಥನೆಗೆ ಮಣಿದು ಭೂಮಿಗೆ ಇಳಿದ ಒಂದು ದೊಡ್ಡ ದೇವತಾ ಶಕ್ತಿ ನೀನು, ಭಗವಂತ ಅಂತ ಗೊತ್ತು ನಮಗೆ ಅಂತ ಹೇಳ್ತಾರೆ. ಅಷ್ಟೆಲ್ಲ ಹೊಗಳಿ ಆಯ್ತಾ, ಕೊನೆಗೆ ಅಂದ್ರೂ ಕೇಳಲ್ಲ. ಆಮೇಲೆ ಇನ್ನೂ ಕೊನೆಗೆ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಪತಿ ಸುತಾನ್ವಯ ಭ್ರಾತೃ ಬಾಂಧವ ನಥಿ ವಿಲಂಘ್ಯತೆ ಹೆಚ್ಚುತಾಗತಾ ಅಂತೆಲ್ಲ ಅಳ್ತಾರೆ. ಗತಿವಿಧಸ್ತವೋದ್ ಗೀತ ಮೋಹಿತಾ ಕಿತವ ಯೋಷಿತ ಕಸ್ತ್ಯಜೆನ್ನಿಶಿ ಅಂತ. ಕಿತವ ಅಂದ್ರೆ ಮೋಸಗಾರ ನೀನು, ನನ್ನ ಗಂಡ ಮಕ್ಕಳು ಮನೆ ಎಲ್ಲ ಬಿಟ್ಟು ಇಲ್ಲಿ ಕಾಡಲ್ಲಿ ನಿನ್ನ ಹುಡುಕೊಂಡು ಬಂದಿದ್ದೀನಿ, ನೀನೇ ಬೇಕು ನೀನೇ ಗತಿ ಅಂತೇಳಿ ಬಂದಿದ್ದೀನಿ, ನಿನ್ನ ಹಾಡು, ನಿನ್ನ ಮಾತು, ನಿನ್ನ ಕೊಳಲ ನಾದ, ಇದಕ್ಕೆ ಬಂದು ನಾವು ಕೂತ್ಕೊಂಡಿದ್ದೀವಿ, ಆದ್ರೂ ನೀನು ನಮ್ಗೆ ಹಿಂಗೆ ಹೊತ್ತಲ್ಲಿ ಬಿಟ್ಟು ಹೋಗಿದೆಯಲ್ಲ, ನಿನ್ನಂತ ಮೋಸಗಾರ ಇನ್ನೊಬ್ಬ ಇದ್ದಾನ ಅಂತೆಲ್ಲ ಬೈಲಿಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಬೈದ್ರೂ ಕೇಳಲ್ಲ, ಮೊದಲು ಹೊಗಳಿದ್ರು ಹಂಗೂ ಕೇಳಲಿಲ್ಲ, ಮತ್ತೆ ಪೂರ್ತಿಯಾಗಿ ಶರಣಾಗ್ತಾರೆ. ಅಂದ್ರೆ ನಿನ್ನ ಆ ಪಾದವನ್ನ ಕೃಚೇಶುನ ಕೃಂದಿ ಹೃಚ್ಚಯಂ ಅಂತ ಹೇಳಿ, ನಿನ್ನ ಪಾದಗಳನ್ನ ತಂದು, ಯಾವ ಪಾದ ಭೂಮಿಯನ್ನೆಲ್ಲ ಪವಿತ್ರ ಮಾಡಿತೋ, ಯಾರು ನಿನ್ನ ಆ ಪಾದಗಳ ಸ್ತೋತ್ರದಲ್ಲೇ ಜೀವನವನ್ನು ಮುಗಿಸ್ತಾರೆ ಋಷಿಗಳೆಲ್ಲ, ಅಂಥ ಪಾದವನ್ನ ತಂದು ನಮ್ಮ ಎದೆಯ ಮೇಲಿಟ್ಟು ನನ್ನ ಹೃದಯದ ಒಳಗಿರೋ ಎಲ್ಲ ಪಾಪಗಳನ್ನ ಕೃಂದಿ ಹೃಚ್ಛಯಂ ಅಂತ ಹೇಳಿ ಅದನ್ನ ತುಳಿದು ನಾಶ ಮಾಡು, ನನ್ನ ಹೃದಯದಲ್ಲಿರುವಂತಹ ಎಲ್ಲ ಏನು ದೋಷಗಳಿದೆ, 6 ವೈರಿಗಳು ಅಂತ, ಷಡ್ವರಿಗಳು, ಕಾಮ ಕ್ರೋಧಾದಿಗಳು, ಈ ಥರದ್ದು ಏನೇನಿದೆ ಎಲ್ಲ ಕೆಟ್ಟದ್ದನ್ನೆಲ್ಲ ತುಳಿದು ನಾಶ ಮಾಡು ಅಂತೆಲ್ಲ ಬೇಡ್ಕೊಳ್ತಾರೆ. ಕೊನೆಗೆ ಅವರು ಯಾವಾಗ ಫಿಸಿಕಲ್ ಆಗಿ ಆಗಲಿ ಇವನನ್ನ ಕಂಟ್ರೋಲ್ ಮಾಡೋದು ನಮ್ಮ ಕೈಲಿಂದ ಆಗಲ್ಲ ಅಂತ ಅವ್ರಿಗೆ ಅರಿವಿಗೆ ಬಂತು. ಅಂದ್ರೆ ಇವನು ನಮ್ಮ ಗ್ರಹಣಕ್ಕೆ ಸಿಗೋನಲ್ಲ, ನಮ್ಮ ಮೋಹದ ಗ್ರಹಣಕ್ಕೆ, ಬಾಹುಗ್ರಹಣಕ್ಕೆ, ಇನ್ಯಾವುದೋ ಪಾಶಕ್ಕೆ ಸಿಗೋನಲ್ಲ ಅಂತ ಗೊತ್ತಾದಾಗ, ಕೊನೆಗೆ ಅವರು ಪೂರ್ತಿ ಶರಣಾದಾಗ ಬರ್ತಾರೆ, ಕೃಷ್ಣ ಎದುರಿಗೆ ಬರ್ತಾನಂತೆ. ಆ ಸಂದರ್ಭವನ್ನ ಶುಕಾಚಾರ್ಯರು ಹೇಗೆ ವರ್ಣಿಸ್ತಾರೆ ಅಂತಂದ್ರೆ, ಇತಿ ಗೋಪ್ಯ ಪ್ರಗಾಯಂತ್ಯ ಪ್ರಲಪಂತ್ಯಶ್ಚ ಚಿತ್ರಧಾ ರುರುದು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ ಅಂತ.
ಆ, ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅಳಕ್ಕೆ ಶುರು ಮಾಡಿದ್ದಾರೆ ಕೊನೆಗೆ. ಅವರು ಶುಕಾಚಾರ್ಯರು ಹೇಳ್ತಾರೆ, ರುರುದು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸ ಅಂತ. ಅವ್ನು ಕೃಷ್ಣನ್ ನೋಡ್ಬೇಕು ಅನ್ನೋ ಕಾರಣಕ್ಕೆ ಸುಸ್ವರಂ ರುರುದು ಅಂದ್ರೆ ಅವರು ಹಾಡು ಹೇಳ್ತಾ ಇದ್ದಾರೆ. ಆ ಗೋಪಿಗೀತೆ ಅವರು ಅದು ಸ್ಪಾಂಟೇನಿಯಸ್ ಆಗಿ ಬಂದಿದ್ದು. ಅವರು ಕೂತ್ಕೊಂಡು ವ್ಯಾಕರಣ ಮೀಮಾಂಸೆ ತರ್ಕ ಎಲ್ಲ ಹುಡುಕಿ ಹೇಳಿದ್ದಲ್ಲ. ಅವ್ರಿಗೆ ಆ ಕ್ಷಣದಲ್ಲಿ ಏನ್ ತೋಚಿತು ಅದನ್ನು ಹೇಳಿದ ಮಾತುಗಳು ಗೋಪಿಗೀತ. ಅದನ್ನು ಹೇಳಿದರು. ಗೋಪ್ಯ ಪ್ರಗಾಯಂತ್ಯ ಪ್ರಲಪಂತ್ಯಶ್ಚ. ಹಾಡ್ತಾ ಆಡ್ತಾ ಅಳ್ತಾ ಅಳ್ತಾ ಬಿದ್ದು ಹೊರಲಾಡ್ತಾ ಇದ್ದಾರೆ ಮಣ್ಮೇಲೆ. ಅವರು ಅಳು ಹೇಗಿತ್ತಂತ ಅಷ್ಟೆಲ್ಲ ಆದ್ರೂ ಅವ್ರು ಅಳು ಹೇಗಿತ್ತು ಅಂದ್ರೆ ಅದು ಸಂಗೀತದಂತಿತ್ತಂತೆ. ರುರುದು ಸುಸ್ವರಂ ರಾಜನ್ ಅಂತ. ಆ ಭಕ್ತರು ಅತ್ತರು ಹಾಡು ಹೇಳ್ದಂಗಿರುತ್ತೆ, ನಮ್ಮಂತವ್ರು ಹಾಡು ಹೇಳಿದ್ರು ಅತ್ತಂಗಿರುತ್ತೆ ಅಂತ. ಅದು ನಮ್ಮ ಮಿತಿಗಳನ್ನ ತಿಳ್ಕೊಳ್ಳೋಕ್ಕೋಸ್ಕರ ಇದನ್ನ ಕೊಡೋದು. ಅಂದ್ರೆ ಯಾರು ಕೃಷ್ಣನನ್ನ ಹಿಡಿದು ಕಟ್ಟುತ್ತೀನಿ, ನನ್ನ ಹಿಡಿತಕ್ಕೆ ತಗೊಳ್ತೀನಿ ಅಂತ ಪ್ರಯತ್ನ ಮಾಡ್ತಾರೋ ಅವ್ರು ಯಾರು ಎಂದಿಗೂ ಸಫಲರಾಗೋದಿಲ್ಲ. ಭಗವಂತ ಯಾರ ಗ್ರಹಣಕ್ಕೂ ಸಿಗೋವನಲ್ಲ ಅಂತ ಹೇಳಿ. ಇದು ಇನ್ನೊಂದು ಇನ್ಸಿಡೆಂಟು. ಇನ್ನೊಂದೆರಡು ಇದೇ ಥರದ್ದಿದೆ, ಅದ್ಭುತವಾಗಿರೋದು. ಇದನ್ನೆಲ್ಲ ಬಿಟ್ಟು ನಾವು ಮುಂದೆ ಹೋದ್ರೆ ಕಳ್ಕೊಳ್ತೀವಿ ವಿಷಯಗಳನ್ನ. ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಕೃಷ್ಣ ಸಂಧಾನಕ್ಕೆ ಬಂದಿದ್ದಾನೆ. ಇವರು ವನವಾಸ ಮುಗಿತಾ ಬಂತು, ವನವಾಸ ಅಜ್ಞಾತವಾಸ ಮುಗಿದಿದೆ, ಸಂಧಾನಕ್ಕೆ ಬಂದಿದ್ದಾನೆ. ನಮ್ಗೇನು ರಾಜ್ಯ ಕೊಡ್ತಿರೋ, ಯುದ್ಧ ಮಾಡ್ತಿರೋ ಏನು ಅಂತ ಕೇಳಕ್ಕೆ. ಹಾಗೆ ಬಂದಾಗ ಅಲ್ಲಿ ದುರ್ಯೋಧನ ಅಂತೂ ಹೆಂಗೆ ಅಂದ್ರೆ ಅವನು ಇವನ್ ಮೋಹಗೊಳಿಸಿ ಇವನ್ನ ಹೆಂಗೆ ರಾಜೋಪಚಾರ ಕೊಡ್ಬೇಕಂದ್ರೆ ಇವನ್ ತಲೆ ಕೆಟ್ಟು ಇಲ್ಲೇ ನಮ್ಮ ಜೊತೆಗೆ ಸೆಟ್ಲ್ ಆಗ್ಬಿಡ್ಬೇಕು, ಪಾಂಡವರನ್ನ ಮರ್ತು ಬಿಡ್ಬೇಕು, ಹಂಗೆ ಮಾಡ್ಬೇಕು ಅಂತ ಹೇಳಿ ಏನ್ ರಾಜವೈಭಾಗ, ದಾಸಿಯರು, ಬಂಗಾರ, ಒಡವೆ, ಮೃಷ್ಟಾನ್ನ ಭೋಜನ ಎಲ್ಲ ಮಾಡಿಸಿಟ್ಕೊಂಡಿದ್ದಾನೆ. ಆ ಕಡೆ ಪಕ್ಕದಲ್ಲಿ ಭೀಷ್ಮಾಚಾರ್ಯರು, ನಾನು ಕೃಷ್ಣನಿಗೆ ಪ್ರಧಾನ ಪೂಜೆಯನ್ನ ಅರ್ಪಿಸಿದವನು, ಹಾಗಾಗಿ ಭಗವಂತ ಅವನು ಸರ್ವೋತ್ತಮ ಅಂತ ಹೇಳಿ ಸಭೆಯಲ್ಲಿ ಅನೌನ್ಸ್ ಮಾಡಿದವನು ನಾನು, ಮುಂದೆ ವಿಷ್ಣು ಸಹಸ್ರನಾಮ ಹೇಳಲಿಕ್ಕಿರೋನು, ನನ್ನ ಮನೆಗಂತೂ ಖಂಡಿತ ಬರ್ತಾನೆ, ದುರ್ಯೋಧನನ ಮೇಲೆ ಕೋಪ ಇರ್ಬೋದು ಅಂತ ಹೇಳಿ. ಭೀಷ್ಮನೂ ಅಷ್ಟೇ, ಅವನು ಎಲ್ಲ ರಾಜವೈಭಾಗ ಇಟ್ಕೊಂಡು ಕಾಯ್ತಾ ಇದ್ದೇನೆ, ಇವನನ್ನು ಹಾಕ್ತೀನಿ, ನಾನು ಕಟ್ತೀನಿ ಅಂತ. ಅಲ್ಲಿ ದ್ರೋಣನು ಅಷ್ಟೇ, ನಾನು ಒಬ್ಬ ಮಹಾಬ್ರಾಹ್ಮಣ. ಆ ದ್ರೋಣರ ಮಹಿಮೆ ಅಂದ್ರೆ ಅವ್ರು ಎಂತ ದೊಡ್ಡ ವ್ಯಕ್ತಿತ್ವ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಅಗ್ರತಶ್ಚತುರೋ ವೇದಾಃ ಪೃಷ್ಠತಃ ಸಶರಂ ಧನುಃ ಉಭಯೋರ್ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ ಅಂತ ಹೇಳಿ. ಅಂದ್ರೆ ಆ ದ್ರೋಣರ ಸಾಮರ್ಥ್ಯ ಎಂಥದ್ದು ಅಂದ್ರೆ ಅವರು ಅಗ್ರತಃ ಚತುರೋ ವೇದಾಃ, ಬಾಯಿಯ ತುದಿಯಲ್ಲಿ, ಹೃದಯದಲ್ಲಿ, ಮುಖದ ತುದಿಯಲ್ಲಿ 4 ವೇದಗಳು ಇದೆ, ಮತ್ತು ಬೆನ್ನ ಹಿಂದೆ ಬಾಣ ಸಹಿತವಾದಂಥ ಬಿಲ್ಲಿದೆ. ಅವರ ಸಾಮರ್ಥ್ಯ 2 ವಿಷಯದಲ್ಲೂ ಅಂದ್ರೆ, ಒಂದು ಶಾಪ ಕೊಟ್ಟಾರ ನಾಶ ಮಾಡ್ತಾರೆ ಶತ್ರುಗಳನ್ನ, ಇಲ್ಲ ಬಾಣದಿಂದಲಾದ್ರೂ ನಾಶ ಮಾಡ್ತಾರೆ. ಅಂಥ ಅಂದ್ರೆ ವೇದಜ್ಞಾನಿಯಾಗಿದ್ದವರು, ಮಹಾಪರಾಕ್ರಮಿ. ನನ್ನ ಮನೆಗಾರ ಬರ್ಬೋದು ಕೃಷ್ಣ ಅಂತ ಅವ್ರು ಕಾಯ್ತಿದ್ದಾರೆ. ಕೊನೆಗೆ ಯಾರ ಮನೆಗೂ ಹೋಗ್ಲಿಲ್ಲ ಅಂತೆ ಕೃಷ್ಣ. ಅವ್ರು ಅಷ್ಟು ಜನಕ್ಕೂ ಮುಖದ ಮೇಲೆ ಹೊಡೆದಂಗೆ ಒಂದು ಹೇಳ್ತಾನೆ. ಅಂದ್ರೆ ಅವರೆಲ್ಲ ಇವನನ್ನ ಹಿಡಿತಕ್ಕೆ ತಗೊಳ್ಬೇಕು ಅಂತ ಪ್ರಯತ್ನ ಮಾಡಿದವರು. ಅಂದ್ರೆ ಅಲ್ಲಿ ಮುಖ್ಯ ಭಕ್ತಿಗಿಂತ ದೊಡ್ಡಸ್ಕೆ ಪ್ರದರ್ಶನ ಮಾಡಿ ಇವನನ್ನ ಒಳಗೆ ಹಾಕೊಳ್ಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಕೃಷ್ಣ ಒಂದು ಒಳ್ಳೆ ಅದ್ಭುತವಾದ ಮಾತು ಹೇಳ್ತಾನೆ. ಬಹುಶಃ ಕೃಷ್ಣ ಮಾತ್ರ ಆ ಮಾತುಗಳನ್ನ ಹೇಳಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ಭೋಜ್ಯಾನಿ ವಾ ಪುನಃ ನಚ ಸಂಪ್ರೀಯಸೇ ರಾಜನ್ ನಚೈವಾಪದ್ಗತ ವಯಂ ಅಂತ ಹೇಳಿ ಮುಖದ ಮೇಲೆ ಹೊಡೆದಂಗೆ ಹೇಳ್ತಾನೆ. ಅಂದ್ರೆ ಅವನು ಕೊಡೋ ಉದಾಹರಣೆಗಳು ನೋಡಿ, ಕೃಷ್ಣ ಕೊಡೋದು. ಇವನ್ನ ಮೊದಲಿಗೆ ರಾಜಾತಿಥ್ಯದ ಆ ಕೃತ್ರಿಮತೆಗೆ ಕಟ್ಟಾಗಿ ಒಳಗಾಕೋಬೇಕು ಅಂತ ಪ್ರಯತ್ನ ನಡೆದಿದೆ. ಅದಕ್ಕೆ ಮುಖದ ಮೇಲೆ ಹೊಡೆದಂಗೆ ಉತ್ತರ ಕೊಟ್ಟ. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಅಂದ್ರೆ ಒಬ್ರು ಮನೆಗೆ ಊಟಕ್ಕೆ ಹೋಗಕ್ಕೆ 2 ರೀಸನ್ ಅಂತ ಹೇಳಿ ಕೃಷ್ಣ ಕೊಡೋದು. ಬೇರೆ ರೀಸನ್ನೇ ಇಲ್ಲ ಇನ್ನೊಬ್ರು ಮನೆಗೆ ಹೋಗಿ ಊಟ ಮಾಡೋದಿಕ್ಕೆ. ಒಂದು ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ, ಒಂದು ಪ್ರೀತಿಯಿಂದ ಕರೆದಿರ್ಬೇಕು. ನೀವು ಬರಲೇಬೇಕಪ್ಪ, ನಮ್ಮ ಮನೆಗೆ ಬಂದೇ ಇಲ್ಲ, ಎಷ್ಟು ವರ್ಷ ಆಯಿತು, ಬನ್ನಿ ಊಟಕ್ಕೆ ಬನ್ನಿ, ಮನೆಯವರೆಲ್ಲ ಬನ್ನಿ ಅಂತ ಹೇಳಿ ಪ್ರೀತಿಯಿಂದ ಕರೆದಿದ್ರೆ ಆ ಪ್ರೀತಿಗೆ ಮಣಿದು ಹೋಗ್ಬೇಕಾಗತ್ತೆ, ಊಟಕ್ಕೆ ಹೋಗ್ತೀವಿ. ಇಲ್ಲ ಆಪದ್ ಭೋಜ್ಯಾನಿ ವಾ ಪುನಃ ಅಂತ ಹೇಳಿ, ನಾವು ಆಪತ್ನಲ್ಲಿದ್ದೀವಿ, ತಿನ್ನಕ್ಕೆ ಗತಿ ಇಲ್ಲ, ಹಸಿದಿದ್ದೀವಿ,
ಗತಿಗೆಟ್ಟಂತ ಪರಿಸ್ಥಿತಿಯಲ್ಲಿ ಇನ್ನೊಬ್ರು ಮನೆಗೆ ಊಟಕ್ಕೆ ಹೋಗ್ತಾರೆ. ಇದೆರಡೇ ರೀಸನ್ ಇರೋದು ಇನ್ನೊಬ್ರು ಮನೆಗೆ ಊಟಕ್ಕೆ ಹೋಗಕ್ಕೆ. ಇಲ್ಲಿ ನಚ ಸಂಪ್ರೀಯಸೆ ರಾಜನ್, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನೀನೇನ್ ನನ್ನನ್ನ ಪ್ರೀತಿಯಿಂದ ಕರಿತಾ ಇಲ್ಲ, ನೀನ್ ಯಾಕೆ ಕರಿತಿದ್ಯಾ ನನಗ್ ಗೊತ್ತು, ನಿನ್ ಕೆಲಸ ಸಾಧಿಸ್ಕೊಳಕ್ಕೆ ಒಳಗಾಕೊಳಕ್ ಪ್ರಯತ್ನ ಮಾಡ್ತಿದ್ಯಾ, ಹಂಗಾಗಿ ನೀನ್ ಪ್ರೀತಿಯಿಂದ ಕರಿತಾ ಇಲ್ಲ. ಮತ್ತೆ ನಚೈವಾಪದ್ಗತ ವಯಂ, ನಾವು ಬರಗೆಟ್ಟು ಬಂದಿಲ್ಲ, ನಾವೇನು ಗತಿಗೆಟ್ಟಂಗ ಆಗಿಲ್ಲ ನಿಮ್ಮ ಮನೆಗೆ ಊಟಕ್ಕೆ ಬರಕ್ಕೆ, ನಾನು ಗತಿಗೆಟ್ಟು ಇಲ್ಲ, ನೀನ್ ಪ್ರೀತಿಯಿಂದನೂ ಕರಿತಿಲ್ಲ, ಹಂಗಾಗಿ ನಿನ್ ಮನೆಗೆ ಊಟಕ್ಕೆ ಬರಲ್ಲ ಹೋಗಂತ ಹೇಳಿ ಮುಖದ ಮೇಲೆ ಹೊಡೆದು ಅವರ ಅಹಂಕಾರವನ್ನ ಹಾಗೆ ಖಂಡನೆ ಮಾಡಿದ. ಮತ್ತೆ ಆ ದ್ರೌಪದಿಗಾದ ಪರಾಜಯ ಅಪಮಾನಕ್ಕೆ ಭೀಷ್ಮ ದ್ರೋಣರಿಗೆ ಅಲ್ಲೇ ಬೆರಳು ತೋರಿಸಿ ಹೇಳ್ದ, ನೋಡು ನೀವು ತಪ್ಪು ಮಾಡಿದ್ರಿ, ನಿಮ್ಮನ್ನ ಎಲ್ಲಿಡಬೇಕೋ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟು ಬಂದ ಕೃಷ್ಣ. ಹಾಗೆ ಮತ್ತೆ ಆಯ್ತು, ಸಂಧಾನಕ್ಕೆ ಶುರು ಆಯ್ತು. ಇವನು ಅಂದ್ರೆ ಯಾವುದೋ ಅಮಿಷಗಳಿಗೆ, ಇನ್ನೊಂದು ಯಾವುದೋ ಸಂಪತ್ತಿಗೆ ಅಥವಾ ಬೇರೆ ಸೇವೆಗಳಿಗೆ ಬಲಿಯಾಗ್ಲಿಲ್ಲ, ಸರಿ ಅಂತ ಕಟ್ ಹಾಕಿಬಿಡೋಣ ಅಂತ ಹೇಳಿ ಇವನು ಬಿಟ್ರೆ ಕೃಷ್ಣ ಹೇಳ್ಬಿಟ್ಟಿದ್ದ, ನಿನ್ ಮಗ ದ್ರೋಣ ಅವನು ಅನಾಚಾರಿ ಇದ್ದಾನೆ, ಅಯೋಗ್ಯ ಇದ್ದಾನೆ, ಅವನನ್ನ ಕಾಡಿಗೆ ಅಟ್ಟು ಧರ್ಮರಾಯನಿಗೆ ಸಾಮ್ರಾಜ್ಯ ಕೊಡು, ಉದ್ಧಾರ ಆಗತ್ತೆ ದೇಶ ಅಂತ ಹೇಳ್ಬಿಟ್ಟಾಯ್ತು. ಕೇಳಲಿಲ್ಲ ಅವನು. ಕೊನೆಗೆ ದುರ್ಯೋಧನ ಏನ್ ಮಾಡ್ದ, ಅವನ್ ತಮ್ಮ ಇದ್ದ ದುಶ್ಯಾಸನ, ಎಲ್ಲಾರನ್ನು ಕಳಿಸಿ ಕಟ್ಟಾಕ್ರಿ ಕೃಷ್ಣನ್ ಅಂತ ಹೇಳ್ದ. ಅವಾಗ ಯಾವುದೇ ಪ್ರಲೋಭನೆಯ ಕಟ್ಟಿಗೆ ಒಳಗಾಗ್ಲಿಲ್ಲ. ಈಗ ಫಿಸಿಕಲ್ ಆಗಿ ಕಟ್ಟಾಕಕ್ಕೆ ಬಂದ್ರು. ಅವನು ವಿಶ್ವರೂಪ ತೋರಿಸಿದ, ಎಲ್ಲೆಲ್ಲೂ ಕೃಷ್ಣ ಕಾಣ್ತಾ ಇದ್ದಾನೆ. ಅವನು ಅವ್ರವರೇ ಕಟ್ಟಿಕೊಂಡ್ರು. ಕೊನೆಗೆ ಎಲ್ಲ ಕಡೆ ಕೃಷ್ಣನೇ ಕಂಡ. ಕೃಷ್ಣನ್ನ ಫಿಸಿಕಲ್ ಆಗಿ ಅವಾಗ್ಲೂ ಕಟ್ಟಕ್ ಆಗ್ಲಿಲ್ಲ. ಹಾಗಾಗಿ ಅವತಾರ ರೂಪದಲ್ಲಾಗಲಿ ಮೂಲ ರೂಪದಲ್ಲಾಗಲಿ ಭಗವಂತನ ನಿನಗೆ ನನ್ನ ದೇವಸ್ಥಾನದಲ್ಲಿ ಏನು ಬಂಗಾರದ ಕಿರೀಟ ಕೊಡಿಸ್ತೀನಿ ಅಂದ್ರೆ ಅದೆಲ್ಲ ಮಾಡಬಾರ್ದು ಅಂತಲ್ಲ. ಯಾರು ಶಕ್ತಿ ಇದೆ ಅವರೆಲ್ಲ ಏನು ಬೇಕಾದ್ರೆ ಮಾಡ್ಬೋದು ಭಗವಂತನ ಸೇವೆಗೆ. ಆದರೆ ಯಾಕೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಿದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶ್ರದ್ಧೆಯಾದೇಯಂ ಅಂತ ಹೇಳ್ತಾರೆ ಉಪನಿಷತ್ನಲ್ಲಿ. ಹಂಗೆ ಭಗವಂತನಿಗೆ ಅರ್ಪಿಸುವಾಗ ಶ್ರದ್ಧೆಯಿಂದ ಅರ್ಪಿಸಬೇಕು, ಪ್ರೀತಿಯಿಂದ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತ ಭಗವಂತನೇ ಹೇಳಿದ ಮಾತು. ಯಾರು ಪ್ರೀತಿಯಿಂದ ನನಗೊಂದು ತುಳಸಿ ದಳ ಕೊಟ್ಟರು ಸಾಕಪ್ಪ, ನಾನು ಅವರ ವಶಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ದಾಸರು ಹೇಳ್ತಾರಲ್ಲ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಂತರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾನಿನಗೆಂಬ ಅಂತ. ಅಂದ್ರೆ ಹಂಗೆ ನಾವು ಒಂದು ಹೆಜ್ಜೆ ಇಟ್ರೆ ಅವನು 10 ಹೆಜ್ಜೆ ಇಟ್ಟು ನಮ್ಮ ಕಡೆ ಬರ್ತಾನೆ. ನಾವು ನಮ್ಮ ಕೈಲಾಗಲ್ಲ ಅಂತ ಮಲ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಅವನು ಕೂತ್ಕೊಂಡು ಕೇಳ್ತಾನಂತೆ. ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಅವನು ನಿಂತು ಕೇಳ್ತಾನಂತೆ. ನಾವು ನಿಂತ್ರೆ ಅವನು ಕುಣಿದಾಡ್ತಾನಂತೆ. ಭಕ್ತ ಅಂತ ಹೇಳಿ ಅಷ್ಟು ಪ್ರೀತಿ ಭಕ್ತರ ಮೇಲೆ ಭಗವಂತನಿಗೆ. ಅದನ್ನ ಬಿಟ್ಟು, ಆ ಪ್ರೀತಿಯ ಬಿಟ್ಟು ಬೇರೆ ಇನ್ಯಾವುದೇ ಕಟ್ಟುಗಳಿಗೂ ಸಿಗದಂತಹ ಯಾವುದೇ ಇಂದ್ರಿಯಗಳಿಂದ ಅವನನ್ನ ತಿಳ್ಕೊಂಡು ಮುಗಿಸ್ತೀನಿ ಅಂದ್ರೂ ಆಗಲ್ಲ. ಅವನನ್ನ ಅವನಿಗೆ ಹಿಡಿದು ನಾನು ವಶಕ್ಕೆ ತಗೊಳ್ತೀನಿ ಅಂದ್ರೆ ಅದು ಕೂಡ ಆಗಲ್ಲ ಅಂತ ಹೇಳಿ ಅಗ್ರಾಹ್ಯ ಅಂತ ಅಗ್ರಾಹ್ಯ ನಾಮದ ಅರ್ಥ. ಮುಂದಿನ ನಾಮ ಶಾಶ್ವತಃ ಅಂತ ಹೇಳಿ. ಶಾಶ್ವತಃ ಅಂದ್ರೆ ಶಶ್ವತ್ ಏಕ ಪ್ರಕಾರ ಶಾಶ್ವತಃ ಅಂತ ಹೇಳಿ. ಶಶ್ವತ್ ಏಕ ಪ್ರಕಾರ ಅಂದ್ರೆ ಯಾವಾಗಲೂ ನಿತ್ಯವಾಗಲಿ. ಅಂದ್ರೆ ಅದು ಹಿಂದೆ ನೋಡಿದ್ವಲ್ಲ, ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿ. ಹಿಂದೆ ಬಂದವರು, ಈಗ ಇರೋರು, ಮುಂದೆ ಬರ್ಲಿಕ್ಕಿರೋರು, ಅವರೆಲ್ಲರಿಗೂ ಕೂಡ ಇವನು ಒಡೆಯ. ಹೌದು. ಮತ್ತೆ ಅವನು ಒಡೆಯ ಆಗಿರ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂದ್ರೆ ಅವನು ಶಾಶ್ವತಃ, ಅವನು ಯಾವಾಗಲೂ ಇರೋನು. ಈ ಯಾವುದೋ ಒಂದು ಸಂಸ್ಥೆಯಲ್ಲಿ ಒಬ್ಬ ಮ್ಯಾನೇಜರೋ, DG ಡೈರೆಕ್ಟ್ರೋ, ಇನ್ನೊಂದೇನೋ ಒಂದು ಅತ್ಯುನ್ನತ ಒಂದು ಪದವಿಯಲ್ಲಿ ಇರೋನೊಬ್ಬ, ಅವನು ಅಲ್ಲಿ ಇದ್ದಷ್ಟು ದಿನ ಅಲ್ಲಿ ಕೆಲಸ ಮಾಡುವ ಎಲ್ಲರ ಮೇಲೆ ಒಂದು ನಿಯಂತ್ರಣ ಇರುತ್ತೆ. ಅವನು ಬೇಕಾದವ್ರನ್ನ ಅಪಾಯಿಂಟ್ ಮಾಡ್ತಾನೆ, ಬೇಡದೇ ಇರೋವ್ರನ್ನ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಬಿಸಾಕ್ತಾನೆ, ಬೇಕಾದವ್ರಿಗೆ ಇನ್ಕ್ರಿಮೆಂಟ್ ಕೊಡ್ತಾನೆ, ಬೇಕಾದವ್ರಿಗೆ ಇನ್ಕ್ರಿಮೆಂಟ್ ಕಟ್ ಮಾಡ್ತಾನೆ. ಅವನು ಅಷ್ಟೆಲ್ಲ ಅವನಿಗೆ ಆ ಪವರ್ಸ್ ಇರುತ್ತೆ. ಎಲ್ಲಿವರೆಗೂ? ಅವನಿಗೆ 60 ವರ್ಷ ಆಗಿ ರಿಟೈರ್ಡ್ ಆಗೋವರೆಗೂ. ಒಮ್ಮೆ ಅವನು 60 ವರ್ಷ ಆಗಿ ರಿಟೈರ್ಡ್ ಆಗಿ ಬಂದ ಅಂತಂದ್ರೆ ಅವನನ್ನು ಕೇಳೋರು ಇರೋದಿಲ್ಲ ಅವನ ಸಂಸ್ಥೆಯಲ್ಲಿ. ಹಂಗ ಭಗವಂತ ಆಯ್ತು. ಈ ಒಂದು ಸೃಷ್ಟಿಯಲ್ಲಿ ಭಗವಂತ, ಹೌದು ಭಗವಂತ ಆಗಿದ್ದಾನೆ, ವಿಷ್ಣು ನಾರಾಯಣ ಅಂತ ಇದ್ದಾನೆ. ಈ ಸೃಷ್ಟಿಯೆಲ್ಲ ಮುಗಿದ ಮೇಲೆ ಇವನು ಹೋಗಿ ಮತ್ತೆ ಇನ್ನೊಬ್ಬ ಬರ್ಲಿಕ್ಕಿದೆಯಾ ಅಂತಂದ್ರೆ ಇಲ್ಲ.
ಎಷ್ಟೇ ಸೃಷ್ಟಿಗಳಾದರೂ ಕೂಡ ಅದನ್ನೇ ಶಾಶ್ವತತ್ವ ಹೇಗೆ ಅಂತಂದ್ರೆ ಇಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ ಮಧ್ವಾಚಾರ್ಯರು, ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟ ವೀಕ್ಷಾ ಬಭೂವ ಪರನಾಮ ನಿಮೇಶ ಕಾಂತೆ ಅಂತ ಹೇಳಿ. ನಿಮೇಶ ಅಂದ್ರೆ ರೆಪ್ಪೆ ಮಿಟುಕಿಸಲು ಬೇಕಾದಂತಹ ಸಮಯ. ಅದು ಅಂದ್ರೆ ಈ ಪರ ಅನ್ನೋದು ಏನಂದ್ರೆ ಈ ಚತುರ್ಮುಖ ಬ್ರಹ್ಮನ ಪೂರ್ಣ ಆಯಸ್ಸು, ಅಂದ್ರೆ ಚತುರ್ಮುಖ ಬ್ರಹ್ಮನ 100 ವರ್ಷಕ್ಕೆ ಪರ ಅಂತ ಹೇಳ್ತಾರೆ. ಅಂದ್ರೆ ಅದು ಎಷ್ಟು ದೊಡ್ಡ ಕಾಲ ಅಂದ್ರೆ ಮನುಷ್ಯರ ಜೀವಿತಾವಧಿಯ ಲೆಕ್ಕದಲ್ಲಿ ತಗೊಂಡ್ರೆ ಅದು ಎಷ್ಟು ವರ್ಷ ಆಗುತ್ತೆ ಅಂದ್ರೆ 31,104,000 ಕೋಟಿ ವರ್ಷಗಳು. ಅಂದ್ರೆ ಇದು ಹಿಂದಿನ ಇದರಲ್ಲಿ ನಾವು ಗಮನಿಸಿದ್ವಿ ಒಂದು ವಿಷಯವನ್ನ. ಅಂದ್ರೆ ಇದು 4 ಯುಗ ಚಕ್ರಗಳು, ಆ ಥರದ್ದು 71 ಯುಗ ಚಕ್ರ ಸೇರಿ ಒಂದು ಮನ್ವಂತರ, ಆ ಥರದ್ದು 14 ಮನ್ವಂತರ, ಈ ಥರ ಲೆಕ್ಕಗಳು ತಗೊಂಡು ಹೋಗ್ತಾ ಹೋದ್ರೆ ಬ್ರಹ್ಮನಿಗೆ 100 ವರ್ಷ ಆಗುವಾಗ ಈ ಮಾನವರ ಜೀವಿತಾವಧಿಯಲ್ಲಿ 31,104,000 ಕೋಟಿ ವರ್ಷಗಳಾಗಿರುತ್ತೆ ಅಂತ ಹೇಳಿ ಪುರಾಣದಲ್ಲಿ ಹೇಳುವಂತಹ ಇದು ಅಂಕಿ ಸಂಖ್ಯೆಗಳು. ಇದನ್ನ ಈಗಿನ ಸಂಖ್ಯೆಯಲ್ಲಿ ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಾವು ಈಗ ಅನುಸರಿಸ್ತಾ ಇರೋದು ಈ ಪುರಾಣಗಳನ್ನು, ಉಪನಿಷತ್ತುಗಳನ್ನ, ಮಹಾಭಾರತ. ಆದ್ರಿಂದ ಈ ಸಂದರ್ಭಕ್ಕೆ ಈ ಲೆಕ್ಕವನ್ನ ಇಟ್ಕೊಂಡು ಮುಂದೆ ಹೋಗೋಣ. ಅಂದ್ರೆ ನಾವು ಇದನ್ನ ನಾವು ಥಿಯರಿ ಆಫ್ ರಿಲೇಟಿವಿಟಿ ಅಂತಾರಲ್ಲ, ಆ ಥರ ಒಂದಕ್ಕೊಂದು ರಿಲೇಟಿವ್ ಮಾಡಿ, ಸಾಪೇಕ್ಷತಾವಾದ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅಂದ್ರೆ ಯಾವುದನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದಕ್ಕೆ ಸಾಪೇಕ್ಷವಾಗಿ ಇಟ್ಕೊಂಡು ಒಂದಕ್ಕೊಂದಕ್ಕೆ ಕಂಪೇರ್ ಮಾಡಿಕೊಂಡು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕಾನ್ಸೆಪ್ಟ್ನ. ಹಾಗೆ ಇಲ್ಲಿ ಒಂದು ಉದಾಹರಣೆಗೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ, ಅಂದ್ರೆ ಇದ್ರ ಟೈಮ್ ಅನ್ನೋದು, ಟೈಮ್ ಅಂಡ್ ಸ್ಪೇಸ್, ಇದರಲ್ಲಿ ಅರ್ಥ ಮಾಡ್ಕೊಳ್ಳುವಾಗ ಯಾವುದೋ ಒಬ್ಳು ಅತ್ತೆ ಸೊಸೆ ಬಗ್ಗೆ ಅಸಡ್ಡೆ ಇದೆ, ಮಗಳ ಬಗ್ಗೆ ಪ್ರೀತಿ. ಪಕ್ಕದ ಮನೆಯವಳ ಹತ್ರ ಅತ್ತೆ ಹೇಳ್ಕೊತಾಳಂತೆ, ಅಲ್ರಿ ಏನ್ ಅನ್ಯಾಯ ರೀ ಈಗಿನ ಕಾಲದ ಸೊಸೆರು, ಅಲ್ಲ ನನ್ನ ಸೊಸೆಗೆ ಪ್ರತಿ ವಾರ ತಲೆ ನೀರು ಹಾಕ್ಬೇಕ್ರಿ, ಎಣ್ಣೆ ನೀರು ಸ್ನಾನ ಮಾಡ್ಬೇಕು, ಪಾಪ ನನ್ನ ಮಗಳು ಎಲ್ಲೋ 2-3 ದಿನಕ್ಕೊಂದ್ಸತಿ ಎಣ್ಣೆ ನೀರು ಹಾಕೋತಾಳೆ ಅಂತ ಹೇಳೋದು. ಅಂದ್ರೆ ಅದು ಕೇಳೋದಕ್ಕೆ ಹೆಂಗಿರ್ಬೇಕಂದ್ರೆ, ಪಾಪ ಅವಳು ಅವಾಗೋ 2-3 ದಿನಕ್ಕಂತೆ ಈ ಸೊಸೆ ಪ್ರತಿ ವಾರ ಎಣ್ಣೆ ನೀರು ಹಾಕೊಳ್ಳುತ್ತೆ ಅಂತ. ಅಂದ್ರೆ ಅದನ್ನ ಹೇಳುವಾಗಿದೆಯಲ್ಲ, ಆ ಸಾಪೇಕ್ಷವಾಗಿ, ಅಂದ್ರೆ ಕೇಳೋದಕ್ಕೆ ಇದೇ ಚಿಕ್ಕದು ಅದೇ ದೊಡ್ಡದು ಅನ್ನೋಂಗಿರ್ಬೇಕು. ಆ ಒಂದು ಏನೋ ಒಂದು ಆ ರೀತಿಯಲ್ಲಿ ಇದು ಸಾಪೇಕ್ಷವಾಗಿ ನೋಡಿದ್ರೆ ಅವನು ವ್ಯಾಪ್ತಿ ಎಷ್ಟು, ಭಗವಂತನ ವ್ಯಾಪ್ತಿ ಎಷ್ಟು ಅಂತ. ಅಂದ್ರೆ ಈಗ ಮಕ್ಕಳ ಆಟದಲ್ಲಿ ಒಂದು 10 ನಿಮಿಷದಲ್ಲಿ ಅಥವಾ ಒಂದು ಅರ್ಧ ಗಂಟೆಯಲ್ಲಿ 4 ತಲೆಮಾರಿನ ಕತೆಗಳೆಲ್ಲ ಬಂದು ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಅದಿಷ್ಟು ಅಲ್ಲಿ ಆ ಆಟದಲ್ಲಿ ಅದೆಲ್ಲ ನಡೆದಿರುತ್ತೆ. ಆದ್ರೆ ಅದು ಆ ಮಕ್ಕಳಿಗೆ ಅದು ಎಷ್ಟು ಸಮಯ ತಗೊಂಡಿರುತ್ತೆ. ಅಷ್ಟೆಲ್ಲ ಕತೆ ಆಯ್ತು ಅಂತಂದ್ರೆ ಆ ಮಕ್ಕಳಿಗೆ ಕೆಲವು ನಿಮಿಷಗಳ ಇದು ಅಂತ. ಹಾಗೆ ಈ ಭಗವಂತನ ವ್ಯಾಪ್ತಿಗೆ ಈ ಇಡೀ ಜಗತ್ತು ಅನ್ನೋದು ಒಂದು ಎಷ್ಟು ಅಂದ್ರೆ ನಮ್ಮ ಲೆಕ್ಕದಲ್ಲಿ ಯಾವುದು ಕೌಂಟಿಗೆ ಸಿಗಲಾರದಷ್ಟು ಎಷ್ಟು ದೊಡ್ಡ ಸಮಯದ ಆ ಒಂದು ಟೈಮ್ ಸ್ಪ್ಯಾನ್ ಏನಿದೆ, ಅದು ಭಗವಂತನ ಪಾಡಿಗೆ ಒಂದು ಕ್ಷಣ ಅಂತೆ. ಒಮ್ಮೆ ಕಣ್ಣು ಮಿಟಿಕ್ಸಿ ತೆಗೆಯದ ಅಂತಂದ್ರೆ ಅಲ್ಲಿ ಆಯ್ತು, ಒಮ್ಮೆ ಒಂದು ಬ್ರಹ್ಮನ ಕಲ್ಪ ಮುಗಿದಿದೆ, ಇನ್ನೊಬ್ಬ ಬ್ರಹ್ಮ ಬರ್ಲಿಕ್ಕಿದ್ದಾನೆ ಅಂದ್ರೆ ಅಷ್ಟು ಆ ಭಗವಂತನ ವ್ಯಾಪ್ತಿ. ಹಾಗಾಗಿ ಅವನು ಶಾಶ್ವತ, ಅವನು ಯಾವಾಗ್ಲೂ ಇದ್ದೇ ಇರ್ತಾನೆ. ಆದ್ರಿಂದ ಅವನ ಕಂಟ್ರೋಲಿನ ಮೀರಿ ಇನ್ನೊಬ್ರು ಬರ್ಲಿಕ್ಕಿಲ್ಲ, ಅವನಿಗೆ ಸಮರೂ ಇಲ್ಲ, ಅವನಿಗಿಂತ ಮೀರಿದವರು ಇಲ್ಲ. ಹಾಗಾಗಿ ಅವನು ಯಾಕೆ ಹಾಗೆ ಆಗ್ತಾನೆ ಅಂದ್ರೆ ಅವನು ಶಾಶ್ವತ. ಬೇರೆ ಎಲ್ಲರೂ ಅವನ ಸೃಷ್ಟಿಯ, ಅವನ ಇಚ್ಛೆಯ ಹಿಡಿತಕ್ಕೆ ಒಳಪಟ್ಟಿದ್ದಾರೆ, ಅವನು ಯಾರ ಹಿಡಿತಕ್ಕೂ ಒಳಪಟ್ಟಿಲ್ಲ. ಅವನು ನಿತ್ಯನಾಗಿರ್ತಾನೆ, ಆನಂದಮಯನಾಗಿರ್ತಾನೆ. ಅಂದ್ರೆ ನಮ್ಗೆ ಈ ದೀರ್ಘಾಯುಷ್ಯು ಶಾಪ ಅಂತ ಹೇಳಿ ನಮ್ಮ ಸಾಮಾನ್ಯ ಜನಜೀವನದಲ್ಲಿ, ಅಂದ್ರೆ ನಮ್ಮ ಕಣ್ಣೆದುರಿಗೇನೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಹೋಗೋದನ್ನೆಲ್ಲ ನೋಡ್ಕೊಂಡಿರ್ಬೇಕು, ದೀರ್ಘಾಯುಷ್ಯ ಆಗೋದು ಅಂತ ಹೇಳಿ. ಆದ್ರೆ ಭಗವಂತನಿಗೆ ಆ ಥರ ಅಲ್ಲ, ಅವನಿಗೆ ದುಃಖ ಆಗಲ್ಲ. ಯಾಕೆಂದ್ರೆ ಅವನು ಯಾವುದಕ್ಕೂ ಅಂಟುಕೊಳ್ಳಲ್ಲ. ಹಾಗಾಗಿ ಅವನು ಶಾಶ್ವತನಾಗಿ ಇದ್ದಾನೆ, ಶಾಶ್ವತನಾಗಿ ಆನಂದಮಯನಾಗಿದ್ದಾನೆ.
ಅಂತ ಹೇಳಿ ಇದಕ್ಕೆ ಈ ವಿಡಿಯೋದಲ್ಲಿ ಇವೆರಡು ಅಗ್ರಾಹ್ಯ ಶಾಶ್ವತಃ ಅನ್ನುವಂಥ ಎರಡು ನಾಮಗಳ ಚಿಂತನೆಯನ್ನು ತಕ್ಕ ಮಟ್ಟಿಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಕೃಷ್ಣ ಲೋಹಿತಾಕ್ಷ ಪ್ರತರ್ದನ ಅಂಥೇಳಿ ಈ ನಾಮಗಳನ್ನ ಗಮನಿಸೋಣ. ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು ಮತ್ತು ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ಶ್ರೀರಾಮ್.